ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ರಾಮದೇವ್ರ ಬೆಟ್ಟ ಫ್ರೆಂಡ್ಸ್. ನಾವು ಭಾನುವಾರ ಹೋಗಿದ್ವಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಒನ್ ಡೇ ಟ್ರಿಪ್ ಮಾತ್ರ ಹೋಗ್ಬೋದು. ನೀವೇನಾದರೂ ಹೋಗೋ ಇಂಟ್ರೆಸ್ಟ್ ಇದ್ದರೆ ಹೋಗಿ, ಅಂದರೆ ಮೈಂಡ್ ಫ್ರೀ ಆಗುತ್ತೆ. ಇದೇನು ಕಾಯಿ ಅಂತ ಹೇಳಿ ಫ್ರೆಂಡ್ಸ್, ಇದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ. ಚಿಕ್ಕ ಹುಡುಗರಲ್ಲಿ ನೋಡಿರೋ ನೆನಪು. ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇಲ್ಲಿ ಮೆಟ್ಲು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮಗೂ ಐವರ್ಗೂ ಒಂದು ಮಾತುಕತೆ ಆಯಿತು. ವಿಡಿಯೋ ಮಾಡ್ತಿದ್ರೆ ವಿಡಿಯೋ ಮಾಡೋಕ್ಕೆ ಬರ್ತಾರೆ, ದೇವ್ರ ದರ್ಶನ ಮಾಡಲ್ಲ ಅಂತ ಹೇಳ್ತಿದ್ರು. ಸ್ವಲ್ಪ ಕಾಮಿಡಿ ಆಯ್ತಲ್ಲಿ, ಅದಕ್ಕೆ ಅವರು ನಗ್ತಿದ್ದಾರೆ. ಇಲ್ಲಿಂದ 450 ಮೆಟ್ಲಿದೆ ಫ್ರೆಂಡ್ಸ್. ನೋಡಿ, ವಾತಾವರಣ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಒನ್ ಡೇ ಟ್ರಿಪ್. ಇದು ದಾಸವಾಳ ಹೂವು. ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್, ನಿಮಗೆ ಅಲ್ಲಿ ಏನು ಸ್ನ್ಯಾಕ್ಸ್ ಏನೂ ಸಿಗಲ್ಲ, ನೀವೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು, ಎಲ್ಲರೂ ವೆಹಿಕಲ್ಸಲ್ಲಿ ಬನ್ನಿ. ವೆಹಿಕಲ್ಸಲ್ಲಿ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಚಾರ್ಜ್ ಮಾಡ್ತಾರೆ, 100 ರೂಪೀಸ್ ಒಳಗಡೆ ಅನಿಸುತ್ತೆ ಚಾರ್ಜ್ ಮಾಡ್ತಾರೆ ವೆಹಿಕಲ್ಸ್ಗೆ. ಮತ್ತು ಪರ್ಸನ್ಗೆ 100 ಒಳಗಡೆ ಮಾಡ್ತಾರೆ. ಅಡಲ್ಟ್ಸ್ಗೆ 20-30 ಇದೆ, ಚಿಲ್ಡ್ರನ್ಸ್ಗೆ 10 or 20 ಇರಬೇಕು ಫ್ರೆಂಡ್ಸ್. ಹತ್ತವಾಗ ಮಾತ್ರ ಕಷ್ಟ ಫ್ರೆಂಡ್ಸ್. ಹತ್ತಿ ಇಳಿದ ಮೇಲೆ 3 ದಿವಸ ರೆಸ್ಟ್ ಮಾಡಬೇಕಾಗುತ್ತೆ. ಭಾನುವಾರ ಹೊತ್ತು ಊಟ ಇರಲ್ಲ ಫ್ರೆಂಡ್ಸ್. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಊಟ ಇರುತ್ತೆ. ದೇವ್ರ ದರ್ಶನ ಮಾಡ್ಕೋಬೋದು, ಮೈಂಡ್ ಫ್ರೀ ಆಗುತ್ತೆ. ಒನ್ ಡೇ ಟ್ರಿಪ್ ಹೋಗ್ಬೋದು. ವಾತಾವರಣ ಎಲ್ಲ ಚೆನ್ನಾಗಿದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡ್ತಿರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಕಾಮೆಂಟಲ್ಲಿ ಏನಾದರೂ ಒಂದು ಹೇಳಿ ಫ್ರೆಂಡ್ಸ್. ನನ್ನ ವಾಯ್ಸ್ ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಾಮೆಂಟ್ ಮಾಡಿ. ನೋಡ್ತಿರೋರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಇಲ್ಲಿಂದ ಮೇಲಿನ್ನ ಇದೆ ಫ್ರೆಂಡ್ಸ್ ಬೆಟ್ಟ ಹತ್ತೋದು. ತುಂಬ ಚಿಕ್ಕ ಚಿಕ್ಕ ಕಾಣಿಸ್ತಿದೆ ಅಲ್ಲೆಲ್ಲ. ಯಾರು ದಯವಿಟ್ಟು ಸ್ಕಿಪ್ ಮಾಡ್ತೀರಾ ನೋಡಿ ಪ್ಲೀಸ್. ವಿಡಿಯೋ ಫುಲ್ಲು ನೋಡಿ ಫ್ರೆಂಡ್ಸ್. ನೇಚರ್ನ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ನಾವು ಎಷ್ಟು ದಿವಸ ಇರ್ತೀವಂತ ನಮಗೆ ಗೊತ್ತಿರಲ್ಲ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀವೋ ಇಲ್ವೋ ಅನ್ನೋ ಕಾಲ ನಮ್ಮದು ಇವಾಗ ನಡೀತಾ ಇರೋದು. ಹಾಗಾಗಿ ಇರೋಷ್ಟು ದಿವಸ ಎಲ್ಲರ ಜೊತೆ ಖುಷಿಯಾಗಿ ನೆಮ್ಮದಿಯಾಗಿ ಇದ್ದು ಹೋಗ್ಬಿಡ್ಬೇಕು ಫ್ರೆಂಡ್ಸ್. ಅದೇ ನನ್ನ ಅಭಿಪ್ರಾಯ. ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಇಲ್ಲೇನೂ ಸಿಗಲಿಲ್ಲ ನಮಗೇನು, ಹಾಗಾಗಿ ನಾವು ಹಣ್ಣು ತಂದಿದ್ವಿ, ಹಣ್ಣು ತಿಂತ ಕೂತಿದ್ವಿ ಅಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಲೆಲ್ಲ ವೇಸ್ಟ್ ಮಾಡಬೇಡಿ. ಯಾರಿಗಾದರೂ ಪೂರ್ ಪೀಪಲ್ ಇದ್ದರೆ ಅವರು ಕೊಡಿ ಫ್ರೆಂಡ್ಸ್. ಇದು ಅಭಿಷೇಕ ಮಾಡ್ತಿರೋ ಹಾಲು ತುಂಬ ವೇಸ್ಟ್ ಆಯಿತು. ನಮಗೆ ಬೇಜಾರಾಗೋಯ್ತು, ಅದಕ್ಕೆ ಈ ವಿಡಿಯೋ ಮಾಡಿದೆ. ಆ ಬೆಟ್ಟ ಹತ್ತಬೇಕು ಫ್ರೆಂಡ್ಸ್. ಆ ಬೆಟ್ಟ ಹೇಗಿರುತ್ತೆ ಅಂದರೆ, ಬೆಟ್ಟದಲ್ಲಿ ಮೆಟ್ಲಿರುತ್ತೆ. ಆ ಮೆಟ್ಲು ಹತ್ತಬೇಕಂದ್ರೆ ತುಂಬ ಕಷ್ಟ. ನೋಡಿರೋರಿಗೆ ಏನು ಅನಿಸಲ್ಲ, ಬಟ್ ಹೊಸ್ದಾಗಿ ಹೋಗೋರಿಗೆ ಸ್ವಲ್ಪ ಭಯ ಆಗುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪರಿಸರ ನೋಡೋಕ್ಕೂ ಸುಂದರವಾಗಿದೆ. ನೀವು ಎಂಜಾಯ್ ಮಾಡ್ಬೋದು. ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಹಾಗಾಗಿ ನಿಮಗೂ ಎಂಜಾಯ್ ಮಾಡೋಕ್ಕೆ ಹೇಳ್ತಾ ಇದ್ವಿ. ಎಂಜಾಯ್ ಮಾಡಿ, ಆರಾಮಾಗಿರಿ, ನಗ್ನಗ್ತಾ ಇರ್ರಿ. ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.
ಇದು ಮೇಲ್ಗಡೆ ನಿಂತ್ಕೊಂಡು ತೆಗ್ದಿರೋದು ಫ್ರೆಂಡ್ಸ್. ಇದು ಏನಂತಾರೆ ಅಂತ ಹೇಳಿ ಫ್ರೆಂಡ್ಸ್, ಈ ಹುಳ ಹೆಸರೇನು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಕಾಲುಗಳು ನೋಡಿದ್ರೆ ತುಂಬ ಇದೆ. ಅದು ಹೇಗೆ ಹೋಗ್ತಿದೆ ನೋಡಿ, ನನಗಂತೂ ಭಯನೇ ಆಗೋಯ್ತು ಅದು ನೋಡಿ. ಅದು ಹಿಂದೆ ಹೋಗ್ತಿದೆಯೋ ಮುಂದೆ ಹೋಗ್ತಿದೆಯೋ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಆಮೇಲೆ ಹೋದ್ಮೇಲೆ ನಾವು ಬೆಟ್ಟ ಹತ್ತಿದ್ವಿ ಫ್ರೆಂಡ್ಸ್. ಇಲ್ಲಿ ದೇವ್ರ ದರ್ಶನ ಮಾಡ್ತಾ ಇದ್ವಿ. ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಬಟ್ ನಾನು ಅವ್ರ ಮಾತು ಕೇಳಿಲ್ಲ. ಹೇಗೋ ವಿಡಿಯೋ ಮಾಡಿ ದೇವ್ರನ್ನ ಒಂದು ವಿಡಿಯೋ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ. ದೇವರು ಎಷ್ಟು ಆರಾಮಾಗಿ ಕೂತಿದ್ದಾರೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ರಾಮ ಸೀತೆ. ಫೈನಲಿ ಬಂದ್ವಿ ಫ್ರೆಂಡ್ಸ್. ಎಲ್ಲ ಸ್ಟೆಪ್ ಎಲ್ಲ ಹತ್ಕೊಂಡು ಸಾಹಸ ಮಾಡಿ ಹತ್ತಿದ್ದೀವಿ. ಇದು ಲಾಸ್ಟು. ತುಂಬ ದೊಡ್ಡದಾಗಿದೆ, ತುಂಬ ಎಂಜಾಯ್ ಮಾಡ್ಬೋದು. ಮಳೆ ಬಂದ್ಬಿಡ್ತು ಫ್ರೆಂಡ್ಸ್, ಹಂಗಾಗಿ ಬಂದ್ಬಿಟ್ವಿ ಫ್ರೆಂಡ್ಸ್.